ಸಾಧ್ಯ ನೋಡಿ. ಪ್ರೀ ಬಜೆಟ್ ಡಿಸ್ಕಷನ್ನಲ್ಲಿ ಇಷ್ಟು ವರ್ಷಗಳ ಕಾಲ ಯಾವ ಜಿಲ್ಲೆಗೆ ಏನು ಸಿಗ್ಬೋದು, ಯಾವ ಯೋಜನೆ ಅನೌನ್ಸ್ ಆಗಬಹುದು, ಅಲ್ಲಿಗೆ ಸಿಗುತ್ತಾ, ಅಲ್ಲಿಗೆ ಬಂಪರ, ಇಲ್ಲಿಗೆ ಸಿಗಲ್ವಾ, ಇದನ್ನು ಚರ್ಚೆ ಮಾಡ್ತಿದ್ವಿ. ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಭವ್ಯ ನರಸಿಂಹಮೂರ್ತಿ ಅವರು ಕಾಂಗ್ರೆಸ್ನಿಂದ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಭವ್ಯ ಅವರೇ. ವಿಶ್ವನಾಥ್ ಭಟ್ರೆ ನಮಸ್ತೆ. ನಮಸ್ತೆ. ಗ್ಯಾರಂಟಿ ಯೋಜನೆಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸಿದರೆ ಒಂದಲ್ಲ ಒಂದು ಟೈಮು ಆರ್ಥಿಕ ಸ್ಥಿತಿ ಹಾಳಾಗುತ್ತೆ. ಈ ಪೊಲಿಟಿಷಿಯನ್ಸ್ ಯಾವ ಮೈಂಡ್ ಸೆಟ್ಟಿಗೆ ಬಂದಿದ್ದಾರೆ ಅಂದರೆ ನಾವಿರೋ ತನಕ ನಡೆಸೋಣ ರೀ, ಮುಂದೆ ನೋಡ್ಕೋತಾರೆ ಅಲ್ವಾ? ಅದಕ್ಕೆ ನಿಮ್ಮ ಪಕ್ಷದವರು ಹೊರತಾಗಿಲ್ಲ 100%. ಬಟ್ ನಾನು ಒಂದೇ ಒಂದು ಸೆಂಟೆನ್ಸ್ ಇಲ್ಲಿ ಆ್ಯಡ್ ಮಾಡ್ತೀನಿ. ಎಸ್, ಇಲ್ಲಿ ತನಕ ಏನು ನಡೆದು ಅದು ಬಜೆಟ್ ಅನ್ನೋಕ್ಕಿಂತ ಇಟ್ ಇಸ್ ಅ ಕ್ವಾಲಿಟಿ ಇಂಟೆಲೆಕ್ಚುವಲ್ ಡಿಸ್ಕಷನ್. ಕಂಗ್ರ್ಯಾಚುಲೇಷನ್ಸ್. ನಾನು ಆ್ಯಡ್ ಇಲ್ಲ, ರಿಯಲಿ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ನಾನು ಏನು ಆ್ಯಡ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂದರೆ, ಮೊನ್ನೆ ಸುಪ್ರೀಂ ಕೋರ್ಟು ಒಂದು ಜಡ್ಮೆಂಟ್ ಕೊಟ್ಟಿದೆ. 2 ಸೆಂಟೆನ್ಸ್ ಹೇಳಿದ್ದಾರೆ ಅವರು. ಜನರಲ್ಲಿ ದುಡಿಮೆಯ ಮನಸ್ಥಿತಿಯನ್ನೇ ನೀವು ಕಿತ್ಕೊಳ್ತಾ ಇದ್ದೀರಾ, ಕಮ್ಮಿ ಆಗ್ತಿದೆ. ಎರಡನೇದಾಗಿ ಹೇಳಿದ್ರು, ನಂಗೆ ಸಂಕಟ ಆಗತ್ತದು ಹೇಳೋಕ್ಕೆ, ದೇಶದಲ್ಲಿ ಒಂದು ಪರಾವಲಂಬಿಯ ಒಂದು ಜನರೇಷನನ್ನೇ ಸೃಷ್ಟಿ ಮಾಡ್ತಾ ಇದ್ದೀರಾ. ಪ್ಯಾರಾಸೈಟ್ಸ್ ಆರ್ ಗೆಟಿಂಗ್ ಕ್ರಿಯೇಟೆಡ್. ಸರ್, ಇದು ಸುಪ್ರೀಂ ಕೋರ್ಟ್ ಆಡಿರುವಂಥ ಮಾತು. ಫ್ರಾಂಕ್ಲಿ ಹೇಳ, ಅಲ್ಲ, ಇಟ್ ಈಸ್ ನಾಟ್ ಅ ಜಜ್ಮೆಂಟ್. ಹೋಪ್ ಇಟ್ ವಾಸ್ ಅ ಜಜ್ಮೆಂಟ್, ಬಟ್ ಇಟ್ ಈಸ್ ನಾಟ್. ಇಟ್ ವಾಸ್ ಅನ್ ಅಬ್ಸರ್ವೇಷನ್. ನಾನು ಹೇಳ್ತಿರೋದು ಹೌದು, ಅವರು ಉದ್ದೇಶಪೂರ್ವಕವಾಗಿ ಹೇಳಿರುವಂಥದ್ದು ಇದು. ಅದು ಹೇಳ್ತೀನಿ, ನಾನು ಕಾಂಗ್ರೆಸ್ ಅಂತ ಹೇಳ್ತಿಲ್ಲ, ಇವರು ಅಂತಲ್ಲ ಸರ್, ಯಾರೇ ಹೇಳಿ, ನಾನು ಜನರಲಿ ಹೇಳ್ತಿದ್ದೀನಿ. ನೋ, ದಿಸ್ ಈಸ್ ಮೈ ಪರ್ಸನಲ್ ಒಪಿನಿಯನ್. ಐ ಸ್ಟ್ಯಾಂಡ್ ಬೈ ದಟ್ ಹೇಳ್ತೀನಿ. ಬಟ್ ಏನಾಗುತ್ತೆ, ರಾಜಕೀಯದಲ್ಲಿ ಮಹಾರಾಷ್ಟ್ರದಲ್ಲಿ ತಂದಿದ್ದಾರೆ, ಬಟ್ ಎಟ್ ದ ಸೇಮ್ ಟೈಮ್ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಗೋಲ್. ಪ್ಲೀಸ್, ನಾ ಡಿಫೆಂಡ್ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ಈ ಚರ್ಚೆ ಮಾಡುವ ಮೂಲಕ ಕಡು ಬಡವರನ್ನು ಅವಮಾನಿಸ್ತಾ ಇಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಜನ ತಿಳ್ಕೋಬೇಕು. ಕಡು ಬಡವರನ್ನು ಹಂಗಂತ ಮೇಲ್ನೋಟಕ್ಕೆ ಕಾಣುವ ಬಡತನವನ್ನು ರೊಮ್ಯಾಂಟಿಸೈಸು ಮಾಡಬಾರದು. ಬ್ಯೂಟಿಫುಲ್ ಸರ್. ರೊಮ್ಯಾಂಟಿಸೈಸ್ ಅಂದ್ರಲ್ಲ, ಅದ್ಭುತವಾಗಿರೋ ಶಬ್ದ ಅದು. ನಾನು ಏನು ಹೇಳಿಕ್ಕೆ ಹೊರಟಿದ್ದೀನಿ ಅಂದರೆ, BJP ಇದ್ದಾಗ ಗ್ರೋತ್ ಬರಬೇಕು ಸರ್. ನಿಮಗೆ ಅಜೆಂಡಾ ಒಂದೇ, ಅಧಿಕಾರದಲ್ಲಿ ಇರೋದೊಂದೇ ಅಜೆಂಡಾ, ಅದಕ್ಕೋಸ್ಕರ ಅಷ್ಟಾದರೆ ಖಂಡಿತ ಆಗೋದಿಲ್ಲ ಸರ್. ಮಹಾರಾಷ್ಟ್ರದಲ್ಲಿ ಗ್ರೋತ್ ಈಸ್ ಕಮಿಂಗ್. 6 ತಿಂಗಳಲ್ಲಿ ಗೊತ್ತಾಗುತ್ತೆ. ಇಫ್ ಐ ಆಮ್ ರಾಂಗ್, ಐ ವಿಲ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ನಮ್ಮಲ್ಲಿ ಆಗ್ತಾ ಇದೆಯಾ? ನಾವು ಯೋಚನೆ ಮಾಡಬೇಕಾಗಿರೋದು ಹಾಗೆ. ಈಗ ಕ್ಲಿಯರ್ಲಿ ಹೇಳೋದಾದರೆ 3,22,000 ಅಂದರೆ ಹಿಂದಿನ ಇದನ್ನು ಸೇರಿಸ್ಕೊಂಡ್ಬಿಟ್ರೆ, ಯಾವುದು ಆರಂಭಿಕ ಶಿಲ್ಕಿನ ರೂಪನ್ನು ಸೇರಿಸ್ಕೊಂಡ್ರೆ 3,22,000 ಕೋಟಿ ರೂಪಾಯಿಗಳನ್ನು ಹಂಚಿದ್ದಾರೆ ವಲಯಗಳಿಗೆ. ಅದರಲ್ಲಿ ಬಿಡುಗಡೆ ಮಾಡಿರೋದು ಎಷ್ಟು ಗೊತ್ತಾ ಸರ್? 2 ಲಕ್ಷ ಕೋಟಿ. ಅದರಲ್ಲಿ ಖರ್ಚಾಗಿರೋದು ಎಷ್ಟು ಗೊತ್ತಾ? 1,75,000 ಕೋಟಿ. ಅಂದರೆ 5.55% ಇದಾಗ್ತಾ ಇದೆ. ಹಾಗಾದ್ರೆ ಉದ್ದೇಶ ಏನು? ಇದು ಅವ್ರಿಗೆ ಗೊತ್ತಿಲ್ವಾ? ಇದು ದಾಖಲೆ ಸರ್. ಇನ್ಫ್ಯಾಕ್ಟ್ ನಿಮಗೆ ಗುಜರಾತ್ ಅವರನ್ನು ಬಿಟ್ಟರೆ ದಕ್ಷಿಣ ಭಾರತದಲ್ಲಿ ಇದೊಂದು ದಾಖಲೆ. 16 ಬಜೆಟ್ ಮಂಡನೆ ಮಾಡಿರೋ ಭೀಷ್ಮ. ಲೆಟ್ ಅಸ್ ಕಂಗ್ರ್ಯಾಚುಲೇಟ್ ಹಿಮ್. ಅವ್ರಿಗೆ ಇದು ಯಾವುದು ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ. ಹಿ ನೋಸ್ ಎವ್ರಿಥಿಂಗ್. ಡಿಸ್ಪೈಟ್ ದಟ್ ಅವಾಗ ಏನಾಗುತ್ತೆ, ನಿಮಗೆ ಅದನ್ನೆಲ್ಲ ಕಟ್ ಮಾಡ್ತಾರೆ, ಇಲ್ಲಿ ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಡೀತಿರೋದು ಇಷ್ಟೇ ಸರ್. ವಿತ್ತೀಯ ಕೊರತೆ ಮೇಂಟೈನ್ ಮಾಡಿದ್ದೀವಿ ಅಂತಾರೆ, ಖಂಡಿತ ಮೇಂಟೈನ್ ಮಾಡ್ತಾರೆ. ಸಮಸ್ಯೆ ಬರೋದು ಎಲ್ಲಿ ಅಂದರೆ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ತಿಂಗಳಿಗೆ 14,000 ಕೋಟಿ ರೂಪಾಯಿ ಲೆಕ್ಕದಲ್ಲಿ ತೆರಿಗೆ ಸಂಗ್ರಹಣೆ ಆಗಿದೆ. ಜನರ ಅಕೌಂಟ್ಗೆ ದುಡ್ಡು ಹೋದ್ರೆ ಹಣದ ಹರಿವು ಜಾಸ್ತಿ ಆಗುತ್ತೆ, ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗುತ್ತೆ. ಆ ವಾದ ಏನು ಹಂಗಿದ್ರೆ? ಅದಕ್ಕೆ ನಾನು ಇನ್ನೊಂದು ಹೇಳ್ತೀನಿ. ದಟ್ ಇಸ್ ಎ ವೆರಿ ಗುಡ್ ಲಾಜಿಕ್. ನೀವು ಕೊಟ್ಟಿರೋ ದುಡ್ಡನ್ನು, ಈಗ ಸಬ್ಸಿಡಿಗಳಿಗೂ ಬೇರೆ ಹೂಡಿಕೆಗೂ ವ್ಯತ್ಯಾಸ ಏನು ಅಂದರೆ, ₹1 ಸಬ್ಸಿಡಿ ಕೊಟ್ಟರೆ 98 ಪೈಸೆ ಮಾತ್ರ GDPಗೆ ಬರುತ್ತೆ. ಅದರಿಂದ ಟ್ಯಾಕ್ಸ್ ಕಲೆಕ್ಷನ್ಸ್ ಬಂದಿರಲ್ಲ. ಅದನ್ನೇ ನೀವು ಹೂಡಿಕೆ ಮಾಡಿದ್ರೆ ಅಭಿವೃದ್ಧಿನೂ ಬರುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ಉದ್ಯೋಗ ಸೃಷ್ಟಿಯೂ ಆಗುತ್ತೆ. ನಾವು ಹೇಳ್ತಾ ಇರೋದು ಈ ದೃಷ್ಟಿನಲ್ಲಿ, ಬೇರೆ ಯಾವುದೂ ಅಲ್ಲ. ಈಗ ನಡೀತಿರುವಂತಹದ್ದು ದಿಸ್ ಈಸ್ ದ ಪ್ರಾಬ್ಲಮ್. ಇವರಿಗೆ 3 ತಿಂಗಳು ಕೊಟ್ಟಿಲ್ವಲ್ಲ. ನಂಗೆ ಸಂಕಟ ಆಗೋದೇನು ಅಂದರೆ, 38 ಲಕ್ಷ ಕೋಟಿ ರೂಪಾಯಿಗಳನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಬ್ಬರು ಮಧ್ಯವರ್ತಿಗಳಿರಲಿಲ್ಲ ಸರ್ ಕೇಂದ್ರದಲ್ಲಿ. ಇವತ್ತಿನ ದಿನ ಲೆಟ್ ಮಿ ಟೆಲ್ ಯು, ಮ್ಯಾನೇಜ್ಮೆಂಟ್ ಅಂತ ಪ್ರತಿ ಜಿಲ್ಲೆಗಳಲ್ಲಿ ಸರ್ ಒಂದು ಪ್ರಾಧಿಕಾರ ಅಂತ ಮಾಡಿ, ಅದಕ್ಕೊಬ್ಬರು ಅಧ್ಯಕ್ಷರು, 15 ಜನಗಳ ಕಮಿಟಿ, ತಾಲೂಕಲ್ಲಿ ಅದಕ್ಕೆ ಅಧ್ಯಕ್ಷರು, ಅದಕ್ಕೊಂದು 15 ಜನದ ಕಮಿಟಿ. ತಾಲೂಕು ಅಧ್ಯಕ್ಷರಿಗೆ ಎಷ್ಟು ಹೇಳಿ 25,000 ರೂಪಾಯಿ ತಿಂಗಳಿಗೆ ಸಂಬಳ. ಅವರಿಗೆ ಇಲ್ಲವರಿಗೆ 40,000 ರೂಪಾಯಿ. ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಸಹ ತಿಂಗಳಿಗೆ ಮೀಟಿಂಗಿಗೆ 1,100 ರೂಪಾಯಿ. ಅದಕ್ಕೆ 18,71,000 ಕೋಟಿ ರೂಪಾಯಿ 1 ಇಯರಿಂದ ಫುಲ್ಲು ರಿಲೀಸ್ ಮಾಡಿದ್ದಾರೆ. ಇವರು ಕೊಟ್ಟೇ ಇಲ್ಲ.
18,71,000 ರಾಂಗ್ ಆಗಿರ್ಬೇಕು, 18,000 ಇರ್ಬೇಕು. ಸ್ಪೀಕಿಂಗ್ ಅಬೌಟ್ ದ ಪ್ರಿನ್ಸಿಪಲ್, ನಡೀತಿರೋದೇನು ಕಾರ್ಯಕರ್ತರಿಗೆ ಕೊಡ್ತಿರುವಂತ. ಪ್ಲೀಸ್, ಇಟ್ ಈಸ್ ಸರ್ಕಾರದ ದುಡ್ಡು ಅಲ್ಲ, ಜನಸಾಮಾನ್ಯರ ದುಡ್ಡು. ಎರಡನೇದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.